ಒಲವಿನ ಬೆಳಕನೆ ನಂದಿಸಿದ ದುರುಳರ ಸಂಹಾರ ಆಗಲಿ ಆಹುತಿ ಪ್ರತಿಕಾರ. ಪ್ರೀತಿ ಹೊಂಬೆಳಕ ದಹಿಸಿದ ದುಷ್ಟ ಶಕ್ತಿಗಳಿಗೆ ಆಗಲಿ ಶಿಕ್ಷೆ ಘಳಿಗಳಿಗೆ. ಮನದ ತುಂಬ ಬರಿ ವಿಷವ ಕಾರುತ್ತಿರು ಮನುಜ ನಿನಗೆ ಕಾದು ಕಟ್ಟಿಟ್ಟು ಕೊನೆಗೆ ವಿಷದ ಎಡೆಯನೇ ಇಡುವೆ. ಪ್ರೀತಿ ಮರಿದೆಯ ತೊರೆದೆ ನಾನು ಮೋಸ ಹೋದೆ ನಾಗಿಣಿ. ವೇಷದ ಕೆಚ್ಚೆಗೆ ಕೊನೆಯಿಲ್ಲ ಸಂಹಾರವೇ ಪರಮ ಗುರಿ ವೈರಿಗಿನ್ನೂ ಉಳಿವಿಲ್ಲ. ಒಲವಿನ ಬೆಳಕನೆ ನಂದಿಸಿದ ದುರುಳರ ಸಂಹಾರ ಆಗಲಿ ಆಹುತಿ ಪ್ರತಿಕಾರ. ನಾಗಿಣಿ ನಡೆಯಿರಿ. ಯಾವ ಕಡೆ ಗುರುಗಳೇ? ಆ ಇಚ್ಛಾಧಾರಿ ನಾಗಿಣಿಯನ್ನು ದಿಗ್ಬಂಧಿಸಿದ ಸ್ಥಳಕ್ಕೆ. ನಾನು ಅಂದುಕೊಂಡಂತೆ ಅವಳು ದಿಗ್ಬಂಧನದಲ್ಲಿ ಇರುವಳೋ ಇಲ್ಲವೋ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವುದಕ್ಕೆ. ಒಂದು ವೇಳೆ ಆಕೆ ದಿಗ್ಬಂಧನವನ್ನು ದಾಟಿ ಹೊರ ಬಂದಿದ್ದರೆ ಏನು ಮಾಡುವುದು ಗುರುಗಳೇ? ಅವಳು ಹಾಗೆ ಬಂದಿದ್ದರೆ ಅವಳನ್ನು ಹುಡುಕುವುದು ಮತ್ತಷ್ಟು ಸುಲಭ. ಅದು ಹೇಗೆ? ಅದೇ ನಾಗಿಣಿಯನ್ನ ಹಲವು ವರ್ಷಗಳ ಕೆಳಗೆ ಬಂಧಿಸಿರಲಿಲ್ಲವೇ? ಆಗ ಆಕೆ ಕಳೆದುಕೊಂಡ ಮಣಿಬಂಧ ಈಗಲೂ ಅವಳ ಬಳಿ ಇಲ್ಲ. ಮತ್ತೆ ಆ ಮಣಿಬಂಧ ಈಗ ಎಲ್ಲಿದೆ ಗುರುಗಳೇ? ದಿಗ್ವಿಜಯನ ಸುಪರ್ದಿಯಲ್ಲಿದೆ. ಒಂದು ವೇಳೆ ಆಕೆ ಆ ಮಣಿಬಂಧವನ್ನು ಹಿಂದಿರುಗಿ ಪಡೆದಿರುವುದಾದರೆ? ಇಲ್ಲ, ಅದು ದಿಗ್ವಿಜಯ ಇಟ್ಟ ಸ್ಥಳದಲ್ಲೇ ಭದ್ರವಾಗಿದೆ. ಹಾಗಾದರೆ ನೀವು ಸೃಷ್ಟಿಸಿದ ಈ ಮಾಯಾಪರದೆಯಲ್ಲಿ ಆ ನಾಗಿಣಿ ಏಕೆ ಗೋಚರಿಸಲಿಲ್ಲ ಗುರುಗಳೇ? ಅದಕ್ಕೆ ಮೊದಲು ಆಕೆ ದಿಗ್ಬಂಧನದಲ್ಲಿ ಇರುವಳೋ ಇಲ್ಲವೋ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಆ ನಂತರ ಅದರ ಕುರಿತು ಯೋಚಿಸೋಣ. ಲೈ 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 ತ್ರಿಶೂಲ, ಸೆಕ್ಯೂರಿಟಿಗೆ ಇರ್ತಾರೆ ಕಣೋ. ಗನ್ ಇದೆ ಅವ್ರ ಹತ್ರ, ಗನ್ನು. ಕಂಟ್ರೋಲ್ ಕಂಟ್ರೋಲ್. ಏಯ್ ನಿಂತ್ಕೋ. ಅಯ್ಯಯ್ಯೋ, ನೋಡ್ಬಿಟ್ರು. ಇವಾಗ ಸೆಕ್ಯೂರಿಟಿ, ಗೆಟ್ ಔಟ್. ಓಡೋ 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 ತ್ರಿಶೂಲ, ಓಡೋ. ಏಯ್ ನಿಂತ್ಕೋ. ಹಾಯ್. ಇದೇನಪ್ಪ ಇದು? ಈಗ ತಾನು ಅಲ್ಲಿದ್ರು ಗಾಳಿ ಥರ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಕಾಪಾಡಕ್ಕೆ ಬೀಳೋದು ಗ್ಯಾರಂಟಿ ಅನ್ಸುತ್ತೆ. ಯಾತಿಗೂ ಕೆನ್ನೆ ಇಟ್ಕೊಳ್ಳೋದು ಒಳ್ಳೇದು. ಯಾವ ಊರು ನಿಮ್ದು? ಯಾಕೆ ಯಾಕೆ ಮೇಡಮ್? ಇದೇ ಊರಾ? ಇದೇನು ಮೇಡಮ್ ನಿಂಗೆ ಕೇಳ್ತೀರಾ? ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇ ಪಕ್ಕ ಲೋಕಲ್. ಸುಳ್ಳು ಹೇಳ್ತಾ ಇಲ್ಲ ತಾನೆ? ಸುಳ್ಳು ಯಾಕೆ ಕೇಳೋಣ ಮೇಡಮ್?
ಇದು ನಮ್ಮದೇ ಏರಿಯಾ. ಈ ಏರಿಯಾನಲ್ಲಿ ನಾನೊಂಥರ ವರ್ಲ್ಡ್ ಫೇಮಸ್ಸು, ಮಾಸ್ ಲೀಡ್ರ್ ಇದ್ದಂಗೆ. ಓ, ರೌಡಿನಾ ನೀವು? ರೌಡಿ ಗಿಡ್ಬೇ, ರೌಡಿ ಎಲ್ಲ ಅಲ್ಲ ಮೇಡಮ್, ನಾನು ಮರ್ಯಾದಸ್ಥ. ಆದರೂ ಕನಕದುರ್ಗದಲ್ಲಿ ಒಂಥರ ಹವಾ ಇಟ್ಟಿದ್ದೀನಿ. ನಿಮ್ಮ ಹೆಸರು? ಕಂಪ್ಲೇಂಟ್ ಕೊಡಲ್ಲ ತಾನೆ? ಏನು ಹೆಸರು ಕೇಳಿದ್ರೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅಪ್ಪ ಅಮ್ಮ ಹೆಸರಿಟ್ಟಿಲ್ವೋ ಅಥವಾ ಹೇಳೋಕೆ ಇಷ್ಟ ಇಲ್ವೋ? ಹೆಸರು, ನನ್ನ ಹೆಸರು ನಿಮ್ಮಷ್ಟು ಚೆನ್ನಾಗಿಲ್ಲ. ಆ ಹೆಸರನ್ನ ನೀವು ಕರೆದ್ರೆ ಅಷ್ಟೊಂದು ಮಜಾ ಸಿಗಲ್ಲ ಮೇಡಮ್. ಅದಕ್ಕೆ ದಯವಿಟ್ಟು ನೀವೇ ನನಗೊಂದು ಹೆಸರು ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಹುಚ್ಚ? ಹುಚ್ಚ ಚೆನ್ನಾಗಿದೆ, ಆದರೆ ಆ ಹೆಸರನ್ನ ಆಲ್ರೆಡಿ ಬೇರೆ ಯಾರೋ ಇಟ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ಯಾವ್ದಾರ ಹೆಸರು ಹೇಳಿ. ಇಡಿಯಟ್? ಈಡಿಯಟ್ಟಾ? ಇನ್ನೊಂಚೂರು ಚೆನ್ನಾಗಿರೋದು ಪಾಗಲ್. ಚೆನ್ನಾಗಿದೆ, ಇದು ಓಕೆ, ಅಡ್ಜಸ್ಟ್ ಮಾಡ್ಕೋತೀವಿ. ಏನು ಮೇಡಮ್, ಯಾವ ಊರು ಗೀರು ಅಂತೆಲ್ಲ ಕೇಳ್ತಾ ಇದ್ದೀರಾ? ಏನಾದರೂ ಕೆಲಸ ಬೇಕಾ? ಕೆಲಸ ಮಾಡೋ ಅಭ್ಯಾಸ ಇದೆಯೋ ಅಥವಾ ಹುಡುಗಿರಿಂದ ಅಲಿಯೋದೇ ಕೆಲಸನೋ? ಹಲೋ ಮೇಡಮ್, ಕಾಯಕವೇ ಕೈಲಾಸ ಅನ್ನೋ ಮಾತನ್ನ ನಂಬ್ಕೊಂಡಿರೋ ನಾನು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಇವಾಗಲೂ ಕೆಲಸದ ಮೇಲೆ ಇದ್ದೀನಿ. ಹೇಳಿ, ನಿಮಗೆ ಏನು ಇನ್ಫಾರ್ಮೇಶನ್ ಬೇಕು ಅಂತ? ಚೀಟಿಗೆ ಹೊಡೆಯೋಷ್ಟರಲ್ಲಿ ನಿಮ್ಮ ಮುಂದೆ ತಂದಿಡ್ತೀನಿ. ಹಾಗಾದ್ರೆ ಈ ಊರಲ್ಲಿರೋರು ಎಲ್ಲರ ಬಗ್ಗೆನೂ ನಿಮಗೆ ಚೆನ್ನಾಗಿ ಗೊತ್ತಾ? ಸಣ್ಣ ಹುಡುಗನಿಂದ ಹಣ್ಣನ್ನು ಮುದ್ಕನ್ ತನಕ ಎಲ್ಲ ನರಪಿಳ್ಳೆನೂ ಪರಿಚಯ ನನಗೆ. ಮೇಡಮ್, ಹಲೋ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆ ಮನೆ ಹತ್ರ ಬಂದ್ಬಿಡಿ, ಸ್ವಲ್ಪ ಮಾತಾಡೋದಿದೆ. ನಿಜವಾಗ್ಲೂ? ಆಯ್ತು. ಎಷ್ಟೊತ್ತಿಗೆ ಬರ್ಬೇಕು ಮೇಡಮ್? ಬೆಳಿಗ್ಗೆನಾ? ಸರಿ. ಯಾವ ಟೈಮ್ ಏನು? ಎನಿ ಟೈಮ್. ಓಕೆ, ಸರಿ. ನಾನು ಬಂದಾಗ ನನ್ನನ್ನು ಯಾರು ತಡೆಯಲ್ಲ? ಹಾಗೆಲ್ಲ ಏನೂ ಆಗಲ್ಲ. ನನ್ನ ಹೆಸರು ಹೇಳಿ. ಅಲ್ಲ ಮೇಡಮ್, ಪಿಕ್ಚರ್ ಹೀರೋಯಿನ್ ಥರ ಮನೆಗೆ ಬರೋಕೆ ಕೇಳಿ ಆಮೇಲೆ ಹುಡುಗರನ್ನ ಬಿಟ್ಟು ಹೊಡ್ಸಲ್ಲ ತಾನೆ? ಅದೆಲ್ಲ ಬೇರೆ ಮಾಡ್ಬೇಕಾ ನಿನಗೆ? ಸುಮ್ಮನೆ ಬಾ, ಓಕೆನಾ? ಓಕೆ. ಅಯ್ಯೋ, ಸ್ವಂತ ಹೆಂಡತಿ ಗಂಡಂಗ್ ಕರಿಯೋ ಥರ ಕರೆದ್ಬಿಟ್ಲಲ್ಲಪ್ಪ. ಏನ್ ಮಾಡ್ಲಿ ಇವಾಗ? ನಾಳೆ ಹೋಗ್ಬಿಡೋಣ. ಹೌ ಇಸ್ ಇಟ್ ಪಾಸಿಬಲ್? ಅವನು ಕಂಪ್ನಿಲಿರೋದು 10% ಶೇರ್ ಅಷ್ಟೇ. ಅವ್ನ ಮಾತಿಗೆ ಯಾಕೆ ಇಷ್ಟು ಪ್ರಾಮಿನೆನ್ಸ್ ಕೊಡ್ತೀರಾ? ನಾನು ಹೇಳೋದಷ್ಟು ಮಾಡಿ. ಓಕೆ. ಇದ್ಯಾಕೋ ನಂದೀಶ ಹಾಗೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದೆಯಾ? ಅಲ್ಲ ಯಜಮಾನ್ರೆ, ಮನೇಲಿ ಅಷ್ಟೆಲ್ಲ ಆಯಿತು, ಗುರುಗಳು ಬೇರೆ ಮನೆಗೆ ನಾಗಪ್ರವೇಶ ಆಗಿದೆ ಅಂತ ಹೇಳ್ಬಿಟ್ಟೋದ್ರು. ನನಗೆ ತುಂಬ ಭಯ ಆಗ್ತಾ ಇದೆ. ಎದೆಯಲ್ಲಿ ಎಷ್ಟೇ ಭಯ ಇದ್ರೂ ಮುಖದಲ್ಲಿ ನಗು ದೀಪದ ಥರ ಬೆಳಗ್ತಾ ಇರಬೇಕು ನಂದೀಶ. ಅದೇ ಯಶಸ್ಸಿನ ಗುಟ್ಟು. ಬರೋ ಭಾವನೆಗಳನ್ನ ನಾನು ಹೇಗಿದೆಯೋ ಹಾಗೆ ತೋರಿಸ್ಬಿಡ್ತೀನಿ. ಅದಕ್ಕೆ ನಾನು ಕೆಳಗಿದ್ದೀನಿ, ನೀವು ಮೇಲಿದ್ದೀರಿ ಯಜಮಾನ್ರೆ. ನಂದೀಶ, ಮೇಲೆ ಯಾವತ್ತೂ ಈ ಥರ ಮಾತಾಡಬೇಡ. ನಾನು ಯಾವತ್ತಾದ್ರೂ ನಿನ್ನ ಆಳ್ ಥರ ನೋಡಿದ್ದೀನ ಅಥವಾ ನಾನು ಯಜಮಾನನ ದರ್ಪ ತೋರಿಸಿದ್ದೀನ? ಚಿಕ್ಕ ವಿಷಯಕ್ಕೆಲ್ಲ ದೊಡ್ಡ ಮಾತಾಡಬೇಡ. ಚಚೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಯಜಮಾನ್ರೆ. ನಾನೇನಾದರೂ ಆ ರೀತಿ ಹೇಳಿದ್ರೆ ನಾನು ನಾಲ್ಗೆ ಬಿದ್ದೋಗ್ಲಿ. ಛೇ, ಸಣ್ಣ ವಿಷಯನ ದೊಡ್ಡದು ಮಾಡ್ಬಿಡ್ತೀಯ. ಸರಿ, ಈಗೇನು ವಿಷಯ? ಏನಿಲ್ಲ ಯಜಮಾನ್ರೆ, ಗುರುಗಳು ಮನೆಗೆ ನಾಗಪ್ರವೇಶ ಆಗಿದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ ಅಂದರು. ಹೇಳಿದ್ರ ಅಂತ? ಇಲ್ಲ,
ಅವ್ರ ಕಡೆಯಿಂದ ಇನ್ನೂ ಯಾವ ಸುದ್ದಿನೂ ಬಂದಿಲ್ಲ. ಗುರುಗಳೇ ಇಷ್ಟು ಟೈಮ್ ತೊಗೊಳ್ತಾ ಇದ್ದಾರೆ ಅಂದರೆ ಪರಿಸ್ಥಿತಿ ನಮ್ಮ ಕೈ ಮಾತ್ರ ಅಲ್ಲ, ಅವ್ರ ಕೈ ಮೀರೋಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವ ಯಜಮಾನ್ರೆ? ಮೊದಲನೇ ಸಲ ಪುಟ್ಟುಡುಗಿ ರೂಪದಲ್ಲಿ ನಾಗಿಣಿ ಬಂದಿದ್ದಾಗ ಪುಂಗಿ ಉದ್ದೆ ಹಾವು ಮಾಡಿ ಪಟ್ಟಂತ ಹಿಡಿದು ಬುಟ್ಟಿಗೆ ಹಾಕಿದ್ರು. ಆದರೆ ಈಗ ಯಾವುದೋ ಯಾಗ ಮಾಡಿದ್ರು, ನಾಗನಾಶಕ ತಂದು ಮನೆಗಿಟ್ರು, ಆದರೂ ಹಾವು ಹಿಡಿಯೋಕ್ಕಾಗಲಿಲ್ಲ. ಹಾವು ಬಂದಿರೋದು ನಿಜ ಅಂದರು, ಇನ್ನೂ ಅವ್ರ ಕಡೆಯಿಂದ ಯಾವ ಸುದ್ದಿನೂ ಬಂದಿಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಯಜಮಾನ್ರೆ. ಭಯ ಬೇಕಿಲ್ಲ ನಂದೀಶ. ಹಾವು ಕಾಣಿಸ್ಲಿಲ್ಲ, ಸಿಗಲಿಲ್ಲ ಅನ್ನೋ ಭಯ ನಮಗೆ ಎಷ್ಟಿದೆಯೋ ಅದು 100 ಪಟ್ಟು ತ್ರಯಂಬಕ ಗುರುಗಳಿಗಿರುತ್ತೆ. ಆದರೆ ಅದು ಭಯ ಅಲ್ಲ, ಅವಳನ್ನ ಹಿಡಿಯೋಕ್ಕಾಗಲಿಲ್ವಲ್ಲ ಅನ್ನೋ ಛಲ. ನನ್ನಂಥ ಗುರುವಿನ ಮಂತ್ರಕ್ಕೆ ಹಾವು ಆಚೆ ಬರಲಿಲ್ವಲ್ಲ ಅನ್ನೋ ಅವಮಾನ ಅವ್ರಿಗಾಗಿರುತ್ತೆ. ನಾವು ಹೇಳಿದಲೇ ಇರಲಿ, ಅವ್ರು ಹುಡ್ಕೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಾವು ಭಯ ಪಡೋ ಅಗತ್ಯ ಇಲ್ಲ. ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ಸುದ್ದಿ ಬರುತ್ತೆ. ಏನಾಯಿತು ಗುರುಗಳೇ? ನಭದಲ್ಲಿ ಕಾಣುವ ಚಂದ್ರ ದರ್ಶನಕ್ಕೆ ಗಗನಕ್ಕೆ ಹಾರುವ ಅಗತ್ಯವಿದೆಯೇ? ಖಂಡಿತವಾಗಿಯೂ ಇಲ್ಲ. ಕಣ್ಣು ಮುಚ್ಚಿದರೆ ಸಾಕು, ನಿಂತ ನಿಲುವಲ್ಲಿಯೇ ಆ ದಿಗ್ಬಂಧನದ ಸ್ಥಿತಿಗತಿಗಳನ್ನು ಅರಿಯಬಲ್ಲ ನಾನು ಸ್ವತಃ ಅಲ್ಲಿಗೆ ಪಾದ ಬೆಳೆಸುವ ಕಷ್ಟವನ್ನೇಕೆ ಆಹ್ವಾನಿಸಿಕೊಳ್ಳುತ್ತಿರುವೆ? ಶಿಷ್ಯರೇ, ನಾವೆಲ್ಲಿಗೂ ಹೋಗುವ ಅಗತ್ಯವಿಲ್ಲ. ಇಲ್ಲೇ ಈ ಕ್ಷಣವೇ ಅವಳ ವರ್ತಮಾನವನ್ನು ತಿಳಿಸುತ್ತೇನೆ. ಏನಾದರೂ ಗೋಚರಿಸಿದೆ? ಅವಳು ಅಲ್ಲೇ ಇದ್ದಾಳೆ. ಆ ಸರ್ಪ ನನ್ನ ದಿಗ್ಬಂಧನದಲ್ಲಿ ಸುರಕ್ಷಿತವಾಗಿಯೇ ಇದೆ. ಹೌದೇ ಗುರುಗಳೇ? ಹಾಗಾದರೆ ಮೊನ್ನೆ ತಾನೇ ಮಾಡಿದ ಆ ಪೂಜೆಯಲ್ಲಿ ಬಂದ ಸರ್ಪ ಯಾವುದು ಗುರುಗಳೇ? ಅದು ಸಾಧಾರಣ ನಾಗರಾವೇ? ಇಲ್ಲ, ಅದು ಖಂಡಿತವಾಗಿಯೂ ಸಾಮಾನ್ಯವಾದ ಸರ್ಪವಲ್ಲ. ಅದನ್ನು ಹೇಗೆ ನಿರ್ಧರಿಸಿದಿರಿ ಗುರುದೇವ? ಹಾಗೊಂದು ವೇಳೆ ಅದು ಸಾಮಾನ್ಯ ಸರ್ಪವೇ ಆಗಿದ್ದರೆ ಅದಕ್ಕಾಗಿ ನಾನು ನನ್ನ ತಪಸ್ಸನ್ನು ಭಂಗಗೊಳಿಸಿ ಓಡಿ ಬರುತ್ತಿದ್ದೇನೆ. ನಿಸ್ಸಂಶಯವಾಗಿ ಅದು ಇಚ್ಛಾಧಾರಿ ನಾಗವೇ. ನೀವು ಬಂಧಿಸಿದಾಗ ಆ ನಾಗ ಇನ್ನು ಬಂಧನದಲ್ಲೇ ಇದೆ ಎಂದರಲ್ಲ ಗುರುಗಳೇ? ಅವಳು ಅಲ್ಲೇ ಇದ್ದಾಳೆ. ಆದರೆ ನಾಗಲೋಕದ ಮತ್ಯಾವುದೋ ಇಚ್ಛಾಧಾರಿ ನಾಗದ ಪ್ರವೇಶವಾಗಿದೆ. ಈಗ ಮೊದಲು ನಾವು ಆ ನಾಗ ಯಾವುದು, ಅದು ಎಲ್ಲಿ ಅಡಗಿ ಕುಳಿತಿದೆ ಎಂಬುದನ್ನು ಪತ್ತೆ ಹಚ್ಚಬೇಕು. ಅದಕ್ಕಾಗಿ ಕಾರ್ಯಪ್ರವೃತ್ತರಾಗಬೇಕು. ತ್ರಿಶೂಲ್, ತ್ರಿಶೂಲ್, ಚಿಕ್ಕ ಯಜಮಾನ್ರೆ, ಯಾವಾಗ ಬಂದ್ರಿ? ಬನ್ನಿ ಬನ್ನಿ. ಬೇಡ ಆಂಟಿ, ಪರವಾಗಿಲ್ಲ. ತ್ರಿಶೂಲ್ ಸ್ವಲ್ಪ ಕರಿತೀರಾ? ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಅವನೆಲ್ಲಪ್ಪ ಮನೇಲಿರ್ತಾನೆ. ಹಗ್ಲ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಯಾವಾಗ ನೋಡಿದ್ರು ಹೊರಗಡೆನೆ ಇರ್ತಾನೆ. ಎಲ್ಲಿ ಹೋಗಿದ್ದು ಅಂತ ಕೇಳಿದ್ರೆ ಯಜಮಾನ್ರು ಏನೋ ಕೆಲಸ ಹೇಳಿದ್ರು, ಅದನ್ನ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಾನೆ. ಹೌದು ಆಂಟಿ, ಡ್ಯಾಡ್ ಕೆಲಸ ಹೇಳಿದ್ದು ನಿಜಾನೇ. ಅದ್ ಸರಿನಪ್ಪ, ಯಾವ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಹೋಗೋ ಟೈಮ್ ಏನು, ಬರೋ ಟೈಮ್ ಏನು, ಏನಾದ್ರೂ ಹೇಳ್ಬೇಕಲ್ವಾ? ಅವನಂತೂ ಯಾವ ವಿಷಯನೂ ಬಾಯ್ ಬಿಡಲ್ಲ. ಡ್ಯಾಡ್ ಕೊಟ್ಟಿರೋ ಕೆಲಸ ಆ ರೀತಿ ಇದೆ ಆಂಟಿ. ಅಲ್ಲ ಯಜಮಾನ್ರೆ, ಯಾರಿಗೂ ಹೇಳ್ದೆ ಮಾಡಕ್ಕೆ
ಅದೇನ್ ಕಳ್ತನ ಮಾಡೋ ಕೆಲ್ಸನೋ ಅಥವಾ ಕೊಲೆ ಮಾಡೋ ಕೆಲ್ಸನಾ? ಡ್ಯಾಡ್ ಆ ಥರ ಕೆಲಸ ಎಲ್ಲ ಕೊಡ್ತಾರ? ನೀವೇನು ಟೆನ್ಷನ್ ಮಾಡ್ಕೋಬಿಡಿ ಆಂಟಿ. ತ್ರಿಶೂಲಿಗೆ ಯಾವ ಕೆಲಸ ಕೊಟ್ಟರು ವಿತೌಟ್ ಎನಿ ಪ್ರಾಬ್ಲಮ್ ಮಾಡಿ ಮುಗಿಸ್ತಾನೆ. ಹಾಗಾದ್ರೆ ನೀನಾದ್ರೂ ಹೇಳಪ್ಪ ಅದ್ ಯಾವ ಕೆಲ್ಸ ಅಂತ. ಅದೊಂಥರ ಸೀಕ್ರೆಟ್ ಜಾಬು, ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಅಲ್ಲ ಚಿಕ್ಕ ಯಜಮಾನ್ರೆ. ಸರಿ ಆಂಟಿ, ತ್ರಿಶೂಲ್ ಮನೇಲಿ ಇದನೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನಂಗೆ ಅರ್ಜೆಂಟಾಗಿ ಒಂದು ಸ್ವಲ್ಪ ಕೆಲಸ ಇದೆ. ಅವ್ನು ಮನೇಲಿಲ್ಲ ಅಂದರೆ ಪಕ್ಕಾ ಕೆಲಸಕ್ಕೆ ಹೋಗಿರ್ತಾನೆ. ಡೋಂಟ್ ವರಿ ಆಂಟಿ, ಅವ್ನು ಬಂದಮೇಲೆ ಒಂದು ಕಾಲ್ ಮಾಡೋಕ್ಕೆ ಹೇಳ್ಬಿಡಿ. ಓಕೆ, ಬರ್ತೀನಿ ಆಂಟಿ. ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣ್ಕಾಲುದ್ದ ನೀರಂತೆ. ನನ್ಗೆ ಉತ್ತರ ಅಂತೂ ಯಾವ ಕಡೆಯಿಂದನೂ ಸಿಗಲ್ಲ. ಛೇ. ಹಲೋ ಗುರು, ಸ್ವಲ್ಪ ಆಚೆ ಬಾರಯ್ಯ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಹಲೋ, ಆಚೆ ಬಾರಯ್ಯ. ಹಲೋ, ಹೇಳಪ್ಪ, ಏನು ನಿನ್ನ ಗೋಳು? ನಾನು ಬೇಡ ಬೇಡ ಅಂದಾಗಲೆಲ್ಲ ನುಕ್ಕೊಂಡು ಆಚೆ ಬಂದು ಅಡ್ವೈಸ್ ಕೊಡ್ತಾ ಇದ್ದಿಲ್ಲ. ಈಗ ಯಾಕಯ್ಯ ಲೇಟು? ಒಳಗಡೆ ನಮಗೂ ಕೆಲಸ ಇರುತ್ತೆ. ಈಗ ಬಂದಿದ್ದೀನಲ್ಲ, ಹೇಳು ಏನೇನು ಪ್ರಾಬ್ಲಮ್ಮು? ಅದು ನಾಳೆ ನಮ್ಮ ಹುಡುಗಿ ಬರಕ್ಕೆ ಹೇಳಿದ್ದಾಳೆ. ಹೋಗ್ಬಾ. ಹೋಗೋದು ನನಗೂ ಗೊತ್ತಯ್ಯ, ಆದರೆ ಕರೆದಿರೋ ವಿಷಯ ಏನಿರ್ಬೋದು ಅಂತ ಕೇಳ್ತಾ. ಗೆಸ್ ಮಾಡ್ತೀನಿ, ಹೇಳಪ್ಪ ಕೇಳೋಣ. ಮೋಸ್ಟ್ಲಿ ನಮ್ಮ ಹುಡುಗಿ ನನಗೆ ಪ್ರಪೋಸ್ ಮಾಡಕ್ಕೆ ಕರೆದಿರ್ಬೋದಾ? ಯಾಕಯ್ಯ, ಯಾಕೆ ನಗ್ತಿರೋದು? ಆಸೆಯ ದುಃಖಕ್ಕೆ ಮೂಲ ಅಂತಾರೆ. ಇದು ದುರಾಸೆ. ಇದು ಯಾವುದಕ್ಕೆ ಮೂಲ ಆಗುತ್ತೋ ಅಂತ ನಗು ಬಂತು. ಯಾವುದಕ್ಕೂ ಮೂಲ ಅಲ್ಲ. ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಅವಳು ನನ್ನ ಕರೆದಿರೋದು ಪ್ರಪೋಸ್ ಮಾಡೋಕ್ಕೇನೆ ಅಂತ. ಚಾಲೆಂಜ್ ಮಾಡ್ತೀನಿ. ನಿನ್ನ ಮುಖ ಕಂಡ್ರೆ ಆಗೋದಿಲ್ಲ ಅವಳಿಗೆ, ಅಂಥದ್ರಲ್ಲಿ ಅವಳು ನಿನಗೆ ಬಂದು ಪ್ರಪೋಸ್ ಮಾಡ್ತಾಳಾ? ಸರಿ, ಹೋಗಿ ಕೆಲಸ ನೋಡ್ಕೋ. ಎಕ್ಸ್ಕ್ಯೂಸ್ ಮೀ, ನಿನಗೊಂದು ವಿಷಯ ಗೊತ್ತಾ? ಮೋಸ್ಟ್ ಆಫ್ ದ ಲವ್ ಸ್ಟೋರಿ ಶುರು ಆಗೋದೇ ಜಗಳದಿಂದ. ನಂದು ಹಂಗೆ ಆಗಿರೋದು. ಇವತ್ತು ಜಗಳ, ಇದೇ ಜಗಳ ನಾಳೆ ಲವ್ ಸ್ಟೋರಿಯಾಗಿ ಕನ್ವರ್ಟ್ ಆಗುತ್ತೆ. ನೋಡ್ತಾ ಇರೋ. ಫೈನ್, ಆಯ್ತು, ನೋಡೇ ಬಿಡೋಣ. ಏನ ಕಿಂಡಲ್ಲ? ನನಗೆ ಕಿಂಡಲ್ಲ? ಆಯ್ತು, ರೈಟ್ ಹೇಳಿ. ಇವಾಗ ನೀನು ನಾಳೆ ಅವಳು ನನಗೆ ಪ್ರಪೋಸ್ ಮಾಡ್ತಾಳಲ್ಲ, ಅವಾಗ ನಾನೇ ಕರಿತೀನಿ ನನ್ನ. ಅವಾಗ ಬಾ, ಕಳ್ಸ್ಕೊಳು. ಏನು ಕಳ್ಸ್ಕೊಳಲ್ಲ? ಏನು ಮಾಯ ಆಗ್ಬಿಟ್ಟ?